ಬರದಿಂದ ಕಂಗೆಟ್ಟಿದ್ದ ರೈತರಿಗೆ ಇದೀಗ ದಲ್ಲಾಳಿಗಳು ಕೂಡ ದೊಡ್ಡ ಮಟ್ಟದ ಶಾಖನ್ನು ನೀಡಿರುವಂಥದ್ದು. ಕಷ್ಟಪಟ್ಟು ಬೆಳೆದ ಮೆಣಸಿನಕಾಯಿ ಸುಮಾರು 10 ಲಕ್ಷಕ್ಕೂ ಅಧಿಕ ಮೆಣಸಿನಕಾಯಿನ ಮಾರಾಟ ಮಾಡಿರ್ತಕ್ಕಂಥ ರೈತರು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸಾಕಷ್ಟು ರೈತರು ಕೂಡ ದಲ್ಲಾಳಿಗೆ ಏನು ಮೆಣಸಿನಕಾಯಿನ ಮಾರಾಟ ಮಾಡಿದ್ರು. ಆದರೆ ಆ ದಲ್ಲಾಳಿ ಇವರಿಗೆ ಹಣ ಪಾವತಿಸದೆ ಇದೀಗ ಬೆಳಗಾವಿಯನ್ನು ಬಿಟ್ಟಿರುವಂಥದ್ದು. ಹೀಗಾಗಿ ಇದೀಗ ರೈತರು ಕೂಡ ಪೊಲೀಸ್ ಠಾಣೆಯನ್ನು ಮೆಟ್ಟಿರುವಂಥದ್ದು. ಏನಿದು ಪ್ರಕರಣ ಅಂತೇಳಿ ಇಲ್ಲಿನ ರೈತರನ್ನ ಕೇಳೋಣ. ಎಷ್ಟು ನೀವು ಮೆಣಸಿನಕಾಯಿ ಕೊಟ್ಟಿದ್ರಿ? ಯಾರು ಅವ್ನು ದಲ್ಲಾಳಿ? ನಿಮಗೆ ಏನು ಹೇಳಿ ಮೆಣಸಿನಕಾಯಿ ತೊಗೊಂಡಿದ್ದ? ಸರ್ ಅವ ದಸ್ಕೀರ್ ಶೇಖ್ ಅನ್ನವ ಪ್ರತಿ ವರ್ಷ ಗ್ರಾಮೀಣ ಭಾಗದಾಗ ಬರ್ತಾರೆ. ಇದು ಯಾವಾಗಿಂತ ಚಾಲೂ ಆತಂದ್ರೆ ಕೇಂದ್ರ ಸರ್ಕಾರ ಏನು 3 ಕೃಷಿ ಕಾಯ್ದೆಗಳನ್ನ ಚೇಂಜ್ ಮಾಡಿಲ್ಲ. ಅದರಲ್ಲಿ ಇದು ಒಂದು APMC ಕಾಯ್ದೆ. ಅವಾಗ ಅದು ಕಾಯ್ದೆ ತಿದ್ದುಪಡಿ ಆದಾಗ ಇವರು ದಲಾಲರು ಏನು ಮಾಡಿಬಿಟ್ರು, ಸಿಕ್ಕಲ್ಲೇ ಬಂದು ತುಂಬಿಸ್ಕೋಕತ್ರ. ಮೊದಲು APMC ಅಡಿ ಒಳಗಿದ್ದಾಗ ಈ ದಲಾಲರು ಬರ್ತಿದ್ದಿಲ್ಲ. ಯಾಕಂದರೆ APMC ಅವ್ರನ್ನ ಕೇಳಿ ಅವ್ರು ಇಡ್ಬೇಕಾಗಿತ್ತಲ್ಲಿ. ಈ ಕಾರಣ ಅವಾಗ ಬಂದರು. ಅವಾಗ ಪ್ರತಿ ಸಲ ಇವರು ಮುಂಗಾರಿ ಎಲ್ಲ ಬಿಲ್ ಕರೆಕ್ಟ್ ಕೊಡ್ತಾರೆ. ಆ ಮೆಣಸಿನ್ಕಾಯಿ ಸೀಸನ್ ಹೆಂಗೆ ಕಡಿಮೆ ಹಾಕ್ಕೊಂತ ಬರ್ತೈತಲ್ಲ ಹಿಂಗಾರಿ, ಆ ಟೈಮ್ದಾಗ ಒಂದು 3-4 ಸಲದ ಬಿಲ್ಲ ಬಂದಿಲ್ಲಪ್ಪ ಇಲ್ಲಿ ಕೊಟ್ಟಿಲ್ಲ ಅವರು ಅಂತ ಹೇಳ್ಕೊತಾನೆ ರೈತರಿಗೆ ಮೋಸತನ ಮಾಡಿದನು. ಈಗ ಒಟ್ಟು ಗ್ವಾಸೆನೆಟ್ಟಿ, ಮಂಗ್ಯಾನಕೊಪ್ಪ, ಹಂದೂರು, ಹುಲಿಕೋತ್ಲ, ಗಂದಿಗೋಡಿ ಇನ್ನು ಉಳಿದ ರೈತರು ಅದಾರ ಗ್ರಾಮದವರು. ಇವತ್ತು ಅವ್ರು ಅಷ್ಟೂರು ಬರೋಕೆ ನಿಂತರು. ಬ್ಯಾಡ್ರಪ್ಪ ಮರೆ ಇದ್ದು ರೊಕ್ಕ ಹಾಳು ಮಾಡಬೇಡ್ರಿ, ನೀವು ಮೇನ್ ಇದ್ದವ್ರು ಒಂದು 10 ಜನ ಬರ್ರಿ, ಮಾಡ್ತೀವಿ, ಒಂದು ಕಾನೂನು ಚೌಕಟ್ಟಿನಾಗ ಹೆಜ್ಜೆ ಇಟ್ಟು ಗುಣ. ಯಾಕಂದ್ರೆ ನೀವು ದಿಢೀರ್ನ ಮನೆಗೆ ಹೋದ್ರೆ ಅಲ್ಲಿ ಹೆಣ್ಮಗಳು ಮುಂದೆ ಬರತ್ತಾರ ಅನ್ನತ್ತೀರಿ. ನಾಳೆ ನಿಮ್ಗೆ ಸಮಸ್ಯೆ ಆಗೋದು ಬೇಡ, ಒಂದು ಕಾನೂನು ಅಡಿ ಒಳಗೆ ಹೋಗ್ಯಾರ ಆಜಾಕ್ಷ ಮುಖಾಂತರ ಒಂದು ಕಂಪ್ಲೇಂಟ್ ಮಾಡ್ಕ್ಯಾರ, ಮುಂದೆ ಹೆಜ್ಜೆ ಇಡೋಣ ಅಂಥೇಳಿ ಇವತ್ತು ನಾವು ಒಂದು ಮಾಳ್ಮರ್ತು ಸ್ಟೇಷನ್ಗೆ ಒಂದು ನಾವು ಅಧಿಕಾರಿಗೆ ಒಂದು LPT ಒಂದು ಅರ್ಜಿ ಕೊಟ್ಕ್ಯಾರ. ಒಂದು ಕಾಪಿ ತೊಗೊಂಬಂದು ನಮ್ಮ ಮಾಧ್ಯಮ ಸೋದರ ಬಂದು ಇವತ್ತು ನಾವು ಒಂದು ಸ್ಟೇಟ್ಮೆಂಟ್ ಕೊಡತ್ತವ. ಮತ್ತು ಮಾಧ್ಯಮ ಸೋದರಿಗೆ ಒಂದೇ ವಿನಂತಿ ಮಾಡ್ಕೊತೇನು, ಜಿಲ್ಲಾ ಆಡಳಿತ ಇರ್ಬೋದು ಮತ್ತು ಈ ನಮ್ಮ ಆರಕ್ಷಕರು ಇರ್ಬೋದು, ನಿಮಗೆಲ್ಲ ವಿನಂತಿ ಏನಪ್ಪ ಅಂತಂದ್ರೆ, ಈ ನಮ್ಮ ರೈತ ಬೆಂಗಳೂರು ಸುಲಿಸಿ ಡ್ರಿಪ್ ಒಂದೊಂದು ಎಕರೆಗೆ 30,000 ಖರ್ಚು ಬರ್ತೈತಿ, ಇನ್ನು ಮತ್ತು ನಟಿಗೂ 30,000 ಖರ್ಚು ಬರ್ತೈತಿ. ದಯವಿಟ್ಟು ಆ ರೈತ ಕುಲದ ಬೆನ್ನಿಗೆ ನಿಂತ್ಕ್ಯಾರ ನೀವು ರೊಕ್ಕ ವಸೂಲು ಮಾಡಿ ಕೊಡ್ಬೇಕಂತ ಇಡೀ ರಾಜ್ಯದ ರೈತರ ಪರವಾಗಿ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೊತೇನೆ. ನಾನು ಈಗ ಜೂನಲ್ಲಿ ಶಾಲೆಗಳು ಆರಂಭ ಆಗ್ತವೆ, ಮುಂಗಾರು ಬೆಳೆತಾನೆ ಕೂಡ ಮಾಡಬೇಕು. ಇದಕ್ಕೆ ಅನುಕೂಲ ಆಗಲಿ ಅಂತೇಳಿ ಮೆಣಸಿನಕಾಯಿ ಬೆಳೆಯನ್ನು ಖಾನಾಪುರ ಕಡೆ ಬೆಳೀತಾರೆ ಜಾಸ್ತಿ. ಈ ಎಷ್ಟು ಜನ ರೈತರಿಗೆ ಹಿಂಗೆ ಮೋಸ ಮಾಡಿದ್ದಾರೆ? ಎಷ್ಟು ಕ್ವಿಂಟಲ್ ಕೊಟ್ಟಿದ್ರಿ? ಎಷ್ಟು ಕೊಡಬೇಕಿತ್ತು? ಎಷ್ಟು ಜನ ಇದಕ್ಕೆ? ಸರ್ ಕ್ವಿಂಟಲ್ ಅಂದ್ರೆ ಕ್ಯಾಂಟರ್ದಾಗ ನಾವು ಮನದ ಮೇಲೆ ಲೆಕ್ಕ ಇರ್ತದೆ. ಅದು ಗಾಡಿ ಅವ್ರು ಹೆಂಗೆ ಇಳಿಸ್ತಾರೋ ಇಲ್ಲಿ ಹೈದ್ರಾಬಾದ್ದಾಗ ಗೊತ್ತಿಲ್ಲ. ಆದರೆ ಒಂದು ಚೀಲದೊಳಗೆ 5 ಮಣ ಇರ್ತದೆ ರೀ. ಅಂದ್ರೆ 10 kg ಅಂದ್ರೆ 50. ಅಂದ್ರೆ ಒಂದು ಮಣಕ್ಕೆ 500-600 ರೇಟ್ ಇರ್ತದೆ ರೀ. ಈ ಪ್ರಕಾರ ಒಂದು 8 ಹಳ್ಳಿ ರೈತರು ರೀ ಕೊಡ್ಬೇಕ್ರಿ ಅವ. ಈ ಪ್ರಕಾರ ಟೋಟಲ್ 9,78,000 ರೂಪಾಯಿ ಬಿಲ್ ಕೊಡ್ಬೇಕು. ಇದು ನೇರವಾಗಿ ರೈತರಿಗೆ ಬರುವಂಥ ಹಣ ರೀ. ಇದು ಯಾವ ಮಧ್ಯವರ್ತಿ ಇಲ್ಲ. ನಮ್ಮ ರೈತ ತರಕಾರಿ ಏನು ಬರ್ತಲ್ಲ ಆ ರೈತಿಗೆ ನೇರವಾಗಿ ಅಕೌಂಟಿಗೆ ಹಾಕ್ಲವ. ಯಾಕಂತಂದ್ರೆ ಬ್ಯಾಡ, ನಮಗೆ ಅನ್ಯ ರೊಕ್ಕ ಬ್ಯಾಡ್ರ ಒಂದು ಇಷ್ಟು ಒಂದು ವಿನಂತಿ ಮಾಡ್ಕೋತೇನೆ ನಾನು. ಈಗ ಲಾಸ್ಟ್ ಟೈಮ್ ಬರ ಇತ್ತು, ನೀವು ಕಷ್ಟಪಟ್ಟು ಬೆಳೆದಿದ್ರಿ, ಒಂದು ಅನುಕೂಲ ಆಕೈತಿ ಅಂತೇಳಿ ಮೆಣಸಿನ್ಕಾಯಿ ಬೆಳೆದಿದ್ರಿ. ನಿಮ್ಗೆ ಪರಿಚಿತ ಇದ್ದಾನೋ ಇದು ಹೊಸಬು? ಹೊಸಬ್ರಿ ಅವ ಸ್ವಲ್ಪ ಇವ್ರ ತಪ್ಪಿ ನಾವು ಹಚ್ಚಿದ್ದು ರೀ. 2 ವರ್ಷಕ್ಕೊಮ್ಮೆ ಬಂದು ಮಾಡಕ್ಕೆ ಇದನ್ನ ಕೊಟ್ಟು ಹೋಗ್ಯಾನ್ರಿ ಅವ್ರು ರೊಕ್ಕ ರೀ. ಈಗ ಇದು ಮಾಡಿಬಿಟ್ರಿ, ಈಗ ಮೋಸ ಮಾಡಿಬಿಟ್ರಿ. ಈಗ ಎಷ್ಟು ಕೊಡ್ಬೇಕು ನಿಮ್ಗೆ? ನಮ್ಗೆ 50,000 ರೂಪಾಯಿ ಕೊಡ್ಬೇಕು ರೀ. 1.5 ಲಕ್ಷ ಕೊಡ್ಬೇಕು ರೀ. ಎಷ್ಟು ಊರು ರೈತರ? ನಾವೊಂದು 10-15 ಮಂದಿ ಇದ್ದೀವಿ ನಾವು. ನಮ್ಮ ಗಂದಿಗೋಡ್ದಾಗ. ಅವು 3-4 ಊರ್ದವ್ರು ಬೇರೆ ಇದಾವ್ರು. ಅಂದರೆ ಈಗ ಖಾನಾಪುರದಲ್ಲಿ ಸಾಕಷ್ಟು ಮಳೆ ಆಕೈತೆ. ಮುಂಗಾರು ಒಮ್ಮೆ ಕೈ ಬಂದ್ರೆ ಬಂತು, ಬರದೇ ಇದ್ರೆ ಇಲ್ಲ. ನೀವು ಜಾಸ್ತಿ ಫೆಬ್ರವರಿ ಬೆಳೆನ ನಂಬ್ಕೊಂಡಿರ್ತೀರಿ, ಮಕ್ಕಳ ಶಾಲೆನೂ ಆಯಿತು ಎಲ್ಲ ಆಯಿತು ಅಂತೇಳಿ. ಹೌದು ರೀ. ಈಗ ಇಂಥ ಹಿಂಗೆ ಮೋಸ ಮಾಡಿದಕ್ಕೆ ಏನು ಹೇಳ್ತೀರಿ? ಪೊಲೀಸರಿಗೆ ಏನು ಮನವಿ ಮಾಡ್ತೀವಿ? ಮನವಿ ಮಾಡಿವ್ರಿ ಸರ್, ನಾವು ನಮ್ಮ ರೊಕ್ಕ ಬೇಕಂತ ಮನವಿ ಮಾಡಿವ್ರಿ. ಈಗ ಅವ್ನ ಮನೆಗೆಲ್ಲ ಹೋಗಿದ್ರಿ ನೀವು? ಏನು ಅನ್ನತ್ತಾರ ಇಲ್ಲಿ? ಅವ್ರು ಹೆಂಗಸೂರು ರೀ, ನೀವು ಬರಕ್ಕೆ ಹೋಗ್ಬೇಡ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇವೆ ಅಂತ ಅನ್ನತ್ತಾರೆ. ನೀವು ಎಷ್ಟು ಎಕರೆದಾಗ ಮೆಣಸಿನ್ಕಾಯಿ ಬೆಳೆದಿದ್ರೆ ನಿಮಗೆ ಏನಂತೇಳಿ ಮೆಣಸಿನ್ಕಾಯಿ ತೊಗೊಂಡು ಎಷ್ಟು ದಿನದ ದುಡ್ಡು ಕೊಡ್ತಾರೆ? ನಮ್ಗೆ ಕೊಡ್ತಾನಂತ ಹೋಗಿರೋರು ಕೊಟ್ಟಾರ ಅಲ್ರಿ ಎಲ್ಲರೂ. ಎಲ್ಲ ಫೋನ್ಪೇನ ಮಾಡಿದಾರೆ ಒಂದು ತೊಡೆರೆ, ಇನ್ನೊಂದು ತೊಡೆರೆ ಒಂದು 1.5 ಲಕ್ಷ ರೂಪಾಯಿ ಕುಂತ್ಬಿಟ್ಟವ್ರು ನಮ್ಮದು. ಹಿಂಗೆ 1.5 ಲಕ್ಷ ಊದಾರ, ಇನ್ನೂ ಕೊಡೋರು ಫೋನು ಸ್ವಿಚ್ ಆಫ್ ಬಿಟ್ಟಾರ ಅವ್ರು. ಬ್ಯಾನದಾಗಿಲ್ಲ. ಅವ್ರ ಮನೆಗೆ ಹೋದ್ರೆ ಏನಂತಾರೆ, ಹೆಣ್ಮಕ್ಳು ರೀ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ದವ್ರಿ ಅಂತ ಹೇಳ್ತಾರೆ ಅವ್ರು. ಈಗ ರೊಕ್ಕ ನಿಮಗೆ ದುಡ್ಡು ನಿಮಗೆ ಅವ್ನು ಕೊಡಬೇಕು, ನಿಮ್ಮ್ಯಾಗ ಬಂದು ನಿಮ್ಯಾಗ ಕಂಪ್ಲೇಂಟ್? ಹಾಂ, ನಮ್ಮ ಮೇಲೆ ಕೊಡ್ತಾರಂತ ಅವ್ರು ಕಂಪ್ಲೇಂಟ್. ಅವ್ರು ಹೆಣ್ಮಗ ರೀ ಗೊಬ್ಬರ ಹಾಕಿ ಬಯಸಿದಾರೆ ಅಂಬಲ್ರಿ ಅವ್ರು, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತ್ರಿ. ಕೇಳಕ್ಕೆ ಹೋದ್ರೆ ರೈತರೆಲ್ಲರೂ ಹಿಂಗೆ ಮಾಡತ್ತಾರ. ಅವ್ನು ಸಂಪರ್ಕ ಸಿಕ್ಕಿಲ್ಲ ಅನ್ನೋ ಕಾರಣ ನೀವು ಅವ್ನ ಮನೆಗೆ ಹೋಗಿದ್ದೆ. ಸ್ವಿಚ್ ಆಫ್ ಮಾಡಿಬಿಟ್ಟಾನ್ರಿ. ಈಗ 1 ತಿಂಗಳು ಆತ್ರಿ. ಕಂಪ್ಲೇಂಟ್ ಕೊಡ್ತಾನೆ ಎಷ್ಟು ಸರಿ ಅಂತ 2 ಬರೀ ಅಂದ್ರೆ ಅವ್ರು ಅದನ್ನ ಹಿಂಗೆ ಅವ್ರ ಮನೆಗೆ ಹೋಗಿ ಕೇಳಂತಲ್ಲ ರೀ. ಪೊಲೀಸರಿಗೆ ಏನು ಮನವಿ ಮಾಡ್ಕೊಂಡ್ರಿ? ಆ ಪೊಲೀಸರಿಗೆ ಏನು ಹಿಡಿದು ಕೊಡ್ರಿ ಅಂತ ಹೇಳಿದವ್ರೆ, ದುಡ್ಡು ವಸೂಲಿ ಮಾಡಿಕೊಡು ಅಂತ ಹೇಳಿದ್ರು. ಮತ್ತೆ ಮುಂದೆ ಇಂಥ ತಪ್ಪು ಯಾವತ್ತೂ ಆಗ್ಬಾರ್ದು ಸರ್. ಯಾರಿಗೂ ಯಾರಾಯ್ತು ಇನ್ನು ಮುಂದೆ ಇಂಥ ದಳಾಳಿಂದ ಯಾವ ತಪ್ಪು ಆಗ್ಬೋದು.
ಪೊಲೀಸರು ಅವ್ರಿಗೆ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳ್ಬೇಕು ಸರ್. ಇನ್ನು ಮುಂದೆ ತಪ್ಪು ಯಾವತ್ತೂ ಆಗ್ಬಾರ್ದು ಸರ್ ಇಂಥದ್ದು. ಯಾಕಂದ್ರೆ ಪ್ರತಿ ವರ್ಷ ನಾವು ಬೆಳೆಯೋರು ಸರ್, ರೈತರ ಮೇಲೆ ಬೆಳೆ ಹಚ್ಚವ್ರ. ಮತ್ತು ಈ ವರ್ಷ ದಸ್ಕೀರ್ ಶೇಖ್ ಬಂದ, ಮುಂದಿನ ವರ್ಷ ಕಾಶಿಮ್ ಶೇಖ ಮತ್ತೊಬ್ಬ ಹಿಂಗೆ ಆಗ್ಬಾರ್ದು ಸರ್. ಪ್ರತಿ ಸಲ ಹಿಂಗೆ ಎಲ್ಲರೂ ಸಪೋರ್ಟ್ ನಿಂತಿರೋದಿಲ್ಲ ಸರ್. ಈ ಪಾಪ ಎಷ್ಟೋ ರೈತರಿಗೆ ಇಲ್ಲಿ ಬರಕ್ಕೆ ಅನ್ಕೊಳ್ಳಿಲ್ಲ ಸರ್. ಅವ್ರ ಮನ್ಯಾಗದಾರ ಸರ್, ಅವ್ರು ದುಡ್ಡು ಬಂದು ಇಲ್ಕಂದ್ರೆ ಇಲ್ಲ ಸರ್. ಈಗ ನಾವು ಬಂದೆವು ಹಿಂಗೆ ಸರ್. ಇನ್ನು ಮುಂದೆ ಪೊಲೀಸ್ಗಳು ಸರ್ ಇಂಥ ಎಲ್ಲ ಇವ್ರನ್ನ ಏನಿದಾರಲ್ಲ 420 ಹಿಡಿದ್ಕಾರ ಸ್ವಲ್ಪ ಇದು ಮಾಡೋದು ಸರ್ ಕಾನೂನಿನ ಪ್ರಕಾರ. ರೈತರಿಗೆ ವಂಚಿಸುತ್ತಿರ್ತಕ್ಕಂಥ ಇಂಥ ದಲ್ಲಾಳಿಗಳ ವಿರುದ್ಧ ಕಠಿಣ ಕ್ರಮಗಳಾಗಬೇಕು. ಏನಂటే ಪೊಲೀಸರು ಕೂಡ ಕ್ರಮ ವಹಿಸಬೇಕು ಅಂತೇಳಿ ರೈತರು ಕೂಡ ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ನಡೇಶ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.